ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ಏನು ಗುಡ್ಡದ ಮಣ್ಣಿನ ಕೆಳಗೆ ಸಿಲುಕಿರುವಂತಹ ಲಾರಿಯ ಹುಡುಕಾಟ ಇನ್ನೂ ಸಹ ನಡೀತಾ ಇರತಕ್ಕಂಥದ್ದು. ಇನ್ನು ಕೇರಳ ಮೂಲದ ಲಾರಿ ಚಾಲಕರು ಇವತ್ತಿನ ತನಕ ಇಲ್ಲೇ ಕಾದು ಕುಳಿತು ಕಾಯ್ತಾ ಇದ್ದಾರೆ. ಮತ್ತೆ ಕೇರಳದಿಂದ ಸಾಕಷ್ಟು ಜನ ಬಂದಿದ್ದಾರೆ, ಕೇರಳದ ಶಾಸಕರು ಸಹ ಬಂದಿದ್ದಾರೆ, ಎಲ್ಲರೂ ಸಹ ಸ್ಥಳದಲ್ಲಿ ಕೂತಿ ಕಾಯ್ತಾ ಇದ್ದಾರೆ. ಸರ್, ಇವತ್ತು 7 ದಿನ ಆಯ್ತು ಕಾರ್ಯಾಚರಣೆ ನಡೀತಾ ಇದೆ. ವಂಡಿಗಳು ವೀರಣ್ಣ ಬಿಡೋಣ. ಹಲೋ, ಏನು ಆಗ್ತಾ ಇಲ್ಲ. ನಾವ್ ಈಗ ಟ್ರೈಸ್ ಮಾಡಿದ್ವಿ, ಮಿಲಿಟರಿ ಬಂದು ಟ್ರೈಸ್ ಮಾಡಿದ್ದಾರೆ ಇದನ್ನ ಎಲ್ಲಿ ಏನಂತೇಳಿ ಟ್ರೈಸ್ ಮಾಡಿದ್ದಾರೆ. ಆದ್ರೆ ಈಗ ಸಡನ್ ಏನಾಯ್ತು, 1.5 ಗಂಟೆ ತನಕ ಇಲ್ಲಿ ಕೆಲಸ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಈಗ ಸಡನ್ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಹೊಡೆದಾಟ ಮಾಡೋದು, ಧೂಳೋದು, ಕೇರಳದಿಂದ ಯಾರ್ಯಾರು ಬಂದಿದ್ದಾರೆ ಹೊರಗಡೆ ಹೋಗ ಅದು ಇದು ಅಂತೇಳಿ ಅವ್ರು ಬಂದಿದ್ರು. ಕೇರಳದಿಂದ ಬಂದಿದ್ರು ಇಲ್ಲಿ ಇರೋ ಇದು ನೋಡ್ಲಿಕ್ಕೆ ಅಲ್ಲ, ಅವ್ರ ಕೆಲಸ ಮಾಡ್ಲಿಕ್ಕೆ. ಅವರೆಲ್ಲ ರೆಸ್ಕ್ಯೂ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು, ಕಂಪನಿ ಎಕ್ಸ್ಪೀರಿಯನ್ಸ್. ನಮ್ ಕೇರಳದಲ್ಲಿ ಏನಂದ್ರೆ ಅಲ್ಲಿ ಯಾವಾಗ್ಲೂ ಇಂಥ ಘಟನೆಗಳೆಲ್ಲ ನಡೆಯುತ್ತೆ. ಅವಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಈಗ ನನ್ನ ಕೈಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಾನು ಆ ಸೈಡಿಂದ ಸೈಡ್ ಆಗ್ಬೇಕು. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಕರ್ಕೊಂಡು ಕೆಲಸ ಮಾಡ್ಲೇಬೇಕು. ಈಗ ಏನಾಗಿದೆ ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ಸಾಹೇಬ್ರು. DC ಹತ್ರ ಹೋಗಿ ಇವ್ರಿಗೆ ಏನಾದ್ರು ಜೀವ ಹಾನಿ ಬಂದ್ರೆ ರೆಸ್ಪಾನ್ಸಿಬಿಲಿಟಿ ಅವ್ರದೇ ಅಂತೇಳಿ ಒಂದು ಲೆಟರ್ ತಗೋಬೇಕಂತ ಹೇಳಿದ್ದಾರೆ. ಈಗ MLA ಅವರು ಇಲ್ಲಿ ಬಂದಿದ್ದಾರೆ. ನಾವು ಅವ್ರ ಹತ್ರ ಹೇಳ್ತಾ ಇದೀವಿ, ನಾವು ಇಲ್ಲಿ ಲಾರಿ ಹುಡುಕ್ಬೇಕಾ ಇಲ್ಲ ನಾನು ನಿಮ್ಗೆಲ್ಲ ಪರ್ಮಿಷನ್ ತಗೊಂಡು ಏನ್ ಮಾಡ್ಬೇಕು, ನಾನು ಯಾವ ಕೆಲಸ ಮಾಡ್ಬೇಕು? ಇಲ್ಲಿ ಹೊರಗಡೆಯಿಂದ ಜನ ಬಂದಿದ್ದಾರೆ, ಹುಡುಗರು ಊಟ ತಗೊಂಡ್ ಬಂದಿದೆ, ಊಟ ತಿಂಡಿ ಎಲ್ಲ ಬೇಕಲ್ಲ, ನೀರು ಬೇಕು, ಕೆಲಸ 24 hours ನಡಿಬೇಕು. ಇವತ್ತು ರಾತ್ರಿ ಕೆಲಸ ನಮಗೆ ಇಲ್ಲಿ ನಡೆಯಕ್ಕೆ ಫೆಸಿಲಿಟಿ ಮಾಡಿಕೊಡ್ಬೇಕು. ಈಗ ಅರ್ಜುನ್ ನಾಪತ್ತೆಯಾಗಿ 7 ದಿನ ಆಗಿದೆ. ಅವನು ಬದುಕಿದಾನೋ ಏನೋ ಸರ್? ಅವನ ಕುಟುಂಬದ ಪರಿಸ್ಥಿತಿ ಹೇಗಿದೆ ಸರ್? ಈಗ ಅವ್ರ ಮನೆಯಲ್ಲಿ ಅಷ್ಟು ಇದೆ. ಒಬ್ಬ ತೀರ್ಕೊಂಡು ಹೋಗಿದ್ರೆ ಮಾತ್ ಮುಳಿಸ್ಬೇಕು. ಯಾಕೆಂದ್ರೆ ಅವನ್ ಬಾಡಿ ತಗೊಂಡ್ ಬಂದು ಕತೆ ಹೋಗ್ಬೇಡ. ಈಗ ಅವನ್ ಬದುಕಿದಾನೋ, ಅವನ್ ಜೀವ ಇದಾನೋ ಅದು ನೆನೆಸಿ ಅವ್ರಿಗೆ ಎಷ್ಟು ಟೆನ್ಷನ್ ಇರ್ಬೋದು? ನಾರ್ಮಲ್ ಅಲ್ಲ. ಈಗ ಹೆಂಗಿದಾನೆ, ಏನ್ ಮಾಡ್ತಾ ಇದ್ದಾನೆ ಗೊತ್ತಾಗಲ್ಲ, ಅವ್ರಿಗೆ ಅಷ್ಟು ಟೆನ್ಷನ್ ಇರುತ್ತೆ. ಈಗ ಅರ್ಜುನ್ ಕುಟುಂಬದ ಹಿನ್ನೆಲೆ ಒಂದ್ ಸ್ವಲ್ಪ ಹೇಳ್ತೀರಾ ಸರ್? ಯಾಕಂದ್ರೆ ಆತನ ಎಷ್ಟು ಜನ ಅಣ್ಣ ತಮ್ಮಂದಿರು, ಯಾವ ರೀತಿ ಪರಿಸ್ಥಿತಿ ಇತ್ತು ಅವನ ಕುಟುಂಬದಲ್ಲಿ? ಇಲ್ಲಿ ಸೈಡ್ 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 ರೀ. ಅವನೇ ಅವನ್ ಮನೆ ನೋಡ್ಸೋದು. ಈಗಿಂದ ಅಲ್ಲ, ಅವನು ಸಣ್ಣದಿರೋ ಟೈಮ್, ಅವನಿಗೆ 10 ವರ್ಷ ಇರೋ ಟೈಮಲ್ಲಿ ಅವನ ಅಪ್ಪ ಬಾವಿ ಕೆಲಸ ಮಾಡೋರು. ಅವರು ಮೇಲಿಂದ ಬಿದ್ದಿ ಪ್ಯಾರಲೈಸ್ ಆಗಿದ್ದಾರೆ. ಅವರು ಈ ಕೆಲ್ಸಕ್ಕೆ ಹೋಗಲ್ಲ, ಹೆವಿ ಕೆಲ್ಸಕ್ಕೆ. ಆವತ್ತಿಂದ ಪೇಂಟಿಂಗ್ ಕೆಲಸ ಹೋಗಿ ಪೇಂಟಿಂಗ್ ಮಾಡಿ ಅದು ಇದು ಎಲ್ಲ ಮಾಡಿ ಸಣ್ಣ ಸಣ್ಣ ಕೆಲಸಗಳು ಮಾಡಿ ದುಡಿಮೆ ಮಾಡಿ ಅವನ ಫ್ಯಾಮಿಲಿಗೆ. ಅವನ್ ಲಾಸ್ಟ್ ಟೈಮ್ ಫೋನಲ್ಲಿ ನನ್ನ ಹತ್ರ ಏನ್ ಹೇಳಿದ್ ಗೊತ್ತಾ? ನನ್ನ ತಮ್ಮನಿಗೆ ನಾನು BSc ಎಲೆಕ್ಟ್ರಾನಿಕ್ಸ್ ಕಲ್ಸಿದ್ದೀನಿ, ನನ್ನ ತಂಗಿಗೆ BSc ನರ್ಸಿಂಗ್ ಕಲ್ಸಿದ್ದೀನಿ, ನನ್ನ ಅಕ್ಕ 2 ವರ್ಷ ಅಷ್ಟೇ ದೊಡ್ಡದು ಅವಳಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡಿದ್ದೀನಿ. ಪೂರ್ತಿ ಕಲ್ಸಿದ್ದು ಒಂದು ಕೆಲಸ ಮಾಡಿ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಸರ್? ಏನು ಆನಿವರ್ಸರಿ ಬೇರೆ ಇತ್ತು? ಅದೇ 2 ವಯಸ್ಸು ಇದೆ ಅವನು ಮಗುಗೆ. ಒಂದ್ 3 ವರ್ಷ ಆಗಿರ್ಬೋದು ಮದುವೆ ಆಗಿ, ಅಷ್ಟೇ. ಮನೆ ಕಡೆ ಎಲ್ಲ ಬಡತನ ಇತ್ತು ಅವ್ರದ್ದು. ನಮ್ ಮನೆಯಲ್ಲೇ ಊಟ ಎಲ್ಲ ಮಾಡೋದು. ನಮ್ ಕೆಲಸದವರು ಹುಡುಗರು ಎಲ್ಲ ನಮ್ ಮನೆಯಲ್ಲಿ ಇರ್ತಾರೆ. ನಮ್ಮ ಮನೆಯಲ್ಲಿ ಫೆಸಿಲಿಟಿ ಇದೆ. ನಾನು ನನ್ನ ತಮ್ಮ ಹುಡುಗರೇ ಇದಾರಲ್ಲ, ಇವರೆಲ್ಲ ಹಂಗಿದೆ ಫ್ರೆಂಡ್ಶಿಪ್. ನಮಗೆ ಗಾಡಿ ಹೋಗ್ಲಿ ನಮ್ ಮರ ಹೋಗ್ಲಿ ಏನ್ ಬೇಕಾದ್ರೂ ಹೋಗ್ಲಿ, ಅವನಿಗೆ ಹೆಂಗಾದ್ರೂ ಹೊರಗಡೆ ತಗೊಂಡ್ ಬರ್ಬೇಕು. ಈಗ ತಂಗಿ ಮದುವೆನೂ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ತಂಗಿ ಮದುವೆ ಲಾಸ್ಟ್ ಟೈಮ್ ಅದು ಹೇಳ್ದ. ನನಗೆ ಅದೊಂದೇ ಒಂದು ಆಸೆ ಇದ್ದಿದ್ದು, ತಂಗಿ ಮದುವೆ ಮುಗ್ದಿರ ಆರಾಮಾಗಿ ಇರ್ಬೋದು. ಎಷ್ಟು ಸಣ್ಣ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನಲ್ಲ ಅವ. ಎಷ್ಟು ಮಕ್ಕಳಿತ್ತು ಸರ್ ಅವ್ರ ತಂದೆಗೆ? 4. ಅರ್ಜುನ್ ಮುಂಚೆ ಒಂದು ಅಕ್ಕ ಇದೆ ಅವನಿಗೆ, 2 ವರ್ಷ ಏನೋ ದೊಡ್ಡದು. ಮತ್ತೆ ಅರ್ಜುನ್ ತಮ್ಮ ಇದೆ, ಮತ್ತೊಂದು ತಂಗಿಯೂ ಇದೆ. ಸರ್, ಈಗ ಮಿಲಿಟರಿ ಅವರೆಲ್ಲ ಬಂದಿದ್ದಾರೆ, ಏನಾದ್ರು ಭರವಸೆ ಇದೆ ಸರ್? ಈಗಾದ್ರೂ ಭರವಸೆ ಇದೆ. ಅವನ್ ಜೀವ ಇರತ್ತೋ ಇಲ್ಲ ಅಂತೇಳಿ ಈಗ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ದು ಹೋಪ್ ಎಲ್ಲ ಮುಗ್ದಿದೆ. ಇಲ್ಲಿ ಇಂಥ ಕೆಲಸ ಮಾಡಿದ್ರೆ ಹಂಗೇನೆ ಆಗೋದು.
ನಮಗೆ ಇಲ್ಲಿ ಶೋ ನಡೆಯೋದು ಏನು ಶೋ ಇಲ್ಲಿ ನಡೆಯೋದಿಲ್ಲ. ಒಬ್ಬ ಘಟನೆ ನಡೆದಿದೆ, ಅಲ್ಲಿ ಆರಾಮಾಗಿ ಹೋಗಿ ಜಲ್ದಿ ಕೆಲಸ ಮಾಡಿದ್ರೆ ಇದ್ ಮಾಡ್ಬೋದು. ಮತ್ತೆ ನಮ್ ಕರ್ನಾಟಕದಲ್ಲಿ ಹಿಂಗ ಆಗಿದ್ರೆ ಘಟನೆ ಆಗಿದ್ರೆ ಅದ್ರದ್ದು ಮೆಷಿನರೀಸ್ ನಮ್ ಕೈಯಲ್ಲಿ ಇರಬೇಕು. ಆ ಮೆಷಿನರೀಸ್ ಇದ್ರೆ ಇಲ್ಲ ಅಂದ್ರೆ ಅದು ತಗೊಂಡು ಇಡಬೇಕು. ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಬೆನಿಫಿಟ್ ಉಪಕಾರ ಇದೆ ಅದಕ್ಕೆ. ಎಸ್, ಇದು ಲಾರಿ ಚಾಲಕ ಮುನಾಫ್ ಅವರ ಅಭಿಪ್ರಾಯ. 7 ದಿನಗಳಾಗಿದೆ, ಆತ ಬದುಕಿದ್ದಾನೋ ಏನೋ ಅನ್ನೋ ಗೊತ್ತಿಲ್ಲ. ಮಿಲಿಟರಿ ಅವರು ಸಹ ಬಂದಿದ್ದಾರೆ. ಕಾರ್ಯಾಚರಣೆ ಮೇಲೆ ನಮ್ ನಂಬಿಕೆ ಇದೆ. ಅವ್ರು ಹೊರಗೆ ಬರ್ತಾನೋ ಏನೋ ಗೊತ್ತಿಲ್ಲ. ಈಗಂತೂ ನಾವು ನಂಬಿಕೆಯನ್ನ ನಿಧಾನ ಹಂತಕ್ಕೆ ಕಳ್ಕೊಂತ ಪರಿಸ್ಥಿತಿ ಬಂದಿದೆ. ಆದಷ್ಟು ಬೇಗ ಆ ಲಾರಿಯ ಹುಡುಕಾಟ ಮಾಡಬೇಕು ಹಾಗೂ ಅರ್ಜುನ್ ಎಲ್ಲಿದ್ದಾನೆ ಅನ್ನೋದನ್ನ ಗುರುತು ಮಾಡಬೇಕು ಅನ್ನೋ ಅಭಿಪ್ರಾಯ ಲಾರಿ ಮಾಲೀಕರದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.